ಇನ್ನು ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮುಖಂಡ ಹಾಗೂ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಅಂತ ಇದೇ ಪ್ರಕರಣದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿತ್ತು, ವಿಚಾರಣೆ ನಡೀತಾ ಇತ್ತು. ಅದರಲ್ಲಿ ಸುಪ್ರೀಂ ಕೋರ್ಟ್ನಿಂದಲೇ ಅವರಿಗೆ ಜಾಮೀನು ಕೂಡ ಸಿಕ್ಕಿತ್ತು. ಆದರೆ ಈಗ ಸಾಕ್ಷ್ಯನಾಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಜಾಮೀನು ಕೊಡಲಾಗಿತ್ತು ಅದನ್ನು ರದ್ದು ಮಾಡಲಾಗಿದೆ. ಹೀಗಾಗಿ ಈ ಒಂದು ವಿಷಯ ಈಗ ಹೊಸ ತಿರುವನ್ನು ಪಡೆದುಕೊಂಡಿದೆ. ಸಾಕ್ಷಿಗಳ ಮೇಲೆ ಒತ್ತಡ ಹಾಕೋದು, ಸಾಕ್ಷಿಗಳನ್ನು ಎದುರಿಸೋದು, ಸಾಕ್ಷಿಗಳಿಗೆ ಬೇರೆ ಬೇರೆ ರೀತಿಯ ಆಮಿಷಗಳನ್ನು, ಹಣದ ಆಮಿಷಗಳನ್ನೆಲ್ಲ ಒಡ್ಡಿ ಒಂದು ಸುಳ್ಳು ಸಾಕ್ಷಿ ಹೇಳಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಅದು 2016 ಜೂನ್ 15 ಧಾರವಾಡ ಜಿಲ್ಲಾ ಪಂಚಾಯಿತಿ ಹೆಬ್ಬಳ್ಳಿ ಕ್ಷೇತ್ರದ ಸದಸ್ಯನಾಗಿದ್ದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಹತ್ಯೆ ನಡೆದಿತ್ತು. ಪೊಲೀಸ್ ತನಿಖೆಯಾಗಿ ಎಲ್ಲವೂ ಮುಗಿದು ಹೋಗಿದೆ ಅನ್ನೋವಾಗಲೇ ಬಿಜೆಪಿ ಈ ಕೇಸನ್ನ ಸಿಬಿಐಗೆ ವಹಿಸುತ್ತೆ. ಇದೊಂದು ರಾಜಕೀಯ ದ್ವೇಷದ ಕೊಲೆ ಅಂತ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಜೈಲು ಪಾಲಾಗುವಂತಾಗುತ್ತೆ. ಕಾನೂನು ಸಮರದಲ್ಲಿ ವಿನಯ್ ಸುಪ್ರೀಂ ಕೋರ್ಟ್ ಮೂಲಕ ಜಾಮೀನು ಪಡೆದು ಹೊರಬಂದಿದ್ರು. ಬಟ್ ಈಗ ವಿನಯ್ ಜಾಮೀನು ರದ್ದು ಮಾಡಿಸುವಲ್ಲಿ ಸಿಬಿಐ ಯಶಸ್ವಿಯಾಗಿದೆ. 2024 ಅಕ್ಟೋಬರ್ 5 ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ಹೇಳಿಕೆ ಇರುತ್ತೆ. ಅದರ ಹಿಂದಿನ ದಿನ ನಾವು ಕೋರ್ಟ್ಗೆ ಬರೋದಿಲ್ಲ ಅಂತ ಸಿಬಿಐಗೆ ಹೇಳಿದ್ದಾರೆ ಎನ್ನಲಾದ ಸಾಕ್ಷಿಗಳು ಮರುದಿನ ಕೋರ್ಟ್ಗೆ ಹಾಜರಾಗಿ ಬಿಡ್ತಾರೆ. ಆ ಕ್ಷಣದಿಂದಲೇ ಸಿಬಿಐಗೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿರೋ ಡೌಟ್ ಬರುತ್ತೆ. ಆ ಜಾಡು ಹಿಡಿದು ತನಿಖೆಗಿಳಿದ ಸಿಬಿಐಗೆ ಈ ಇಬ್ಬರು ಸಾಕ್ಷಿಗಳು ಲಾಡ್ಜ್ನಲ್ಲಿ ಇರಿಸಿದ್ದು ಗೊತ್ತಾಗಿದೆ. ಇಷ್ಟೇ ಅಲ್ಲ, ಮಾಫಿ ಸಾಕ್ಷಿಯನ್ನ ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಇರಿಸಿರುವ ಬಗ್ಗೆ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಎನ್ನಲಾಗಿದೆ. ಸಾಕ್ಷಿಗಳ ಮೇಲೆ ಒತ್ತಡ ಹಾಕೋದು, ಸಾಕ್ಷಿಗಳನ್ನು ಎದುರಿಸೋದು, ಸಾಕ್ಷಿಗಳಿಗೆ ಬೇರೆ ಬೇರೆ ರೀತಿಯ ಆಮಿಷಗಳನ್ನು, ಹಣದ ಆಮಿಷಗಳನ್ನೆಲ್ಲ ಒಡ್ಡಿ ಒಂದು ಸುಳ್ಳು ಸಾಕ್ಷಿ ಹೇಳಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಮೊದಲಿಂದನೂ ನಮಗೆ ಮಾಹಿತಿ ಇತ್ತು. CBIದವರು ನಾವು ಕೊಟ್ಟ ಮಾಹಿತಿಯನ್ನು ಇಟ್ಟುಕೊಂಡು ಅದನ್ನು ಫಾಲೋ ಅಪ್ ಮಾಡಿದರು. ಫಾಲೋ ಅಪ್ ಮಾಡಿದಾಗ CBIದವರಿಗೆ ಸಾಕಷ್ಟು ದಾಖಲೆಗಳು ಲಭ್ಯ ಆದಾಗ ಅವರ ಬೇಲ್ ಕ್ಯಾನ್ಸಲೇಷನ್ಗೆ ಹೋಗುವಂಥ ಪ್ರಸಂಗ ಬಂತು. ಬೇಲ್ ಕ್ಯಾನ್ಸಲೇಷನ್ ಅವಾಗ ಹೋದ್ರು, ಹಾಗಾಗಿ ಇದು ಟರ್ನ್ ತಗೊಂತು. ಇದನ್ನೆಲ್ಲ ಇಟ್ಟುಕೊಂಡೇ ಸಿಬಿಐ ಜಾಮೀನು ರದ್ದತಿಗೆ ಬೇಕಾದ ಬಲವಾದ ಸಾಕ್ಷ್ಯಗಳನ್ನ ನ್ಯಾಯಾಲಯದ ಮುಂದಿಟ್ಟ ಪರಿಣಾಮವೇ ಈಗ ವಿನಯ್ ಕುಲಕರ್ಣಿ ಜಾಮೀನು ರದ್ದಾಗಿದೆ. ಇದರ ಬೆನ್ನಲ್ಲೇ ಇಂದು DCM DK ಶಿವಕುಮಾರ್ರನ್ನ ಭೇಟಿ ಮಾಡಿದ ವಿನಯ್ ಕುಲಕರ್ಣಿ ಕೇಸ್ ವಿಚಾರವಾಗಿ ಚರ್ಚೆ ನಡೆಸಿದ್ರು. ಬಳಿಕ ಮಾತನಾಡಿ ಇದರ ಹಿಂದೆ ಹಲವರ ಕೈವಾಡ ಇದೆ ಅಂತ ತಿಳಿಸಿದ್ರು. ಕೋರ್ಟ್ ಆದೇಶ ಕೊಟ್ಟಿದೆ. ಕೋರ್ಟ್ ಆದೇಶಕ್ಕೆ ನಾವು ಯಾರು ಏನು ಮಾತಾಡೋಕ್ಕಾಗಲ್ಲ, ತಲೆ ಬಾಗಿಸಲೇಬೇಕಾಗುತ್ತೆ. ಕೋರ್ಟ್ ಆದೇಶ ನಾವು ಪಾಲಿಸಲೇಬೇಕಾಗುತ್ತೆ. ಸಮಸ್ಯೆ ಇದರಿಂದ ಹಲವಾರು ಮಂದಿ ಕೈವಾಡಗಳು ಸಮಸ್ಯೆ ಅನ್ನಕ್ಕೆ ಅದ್ಯಾವ ಸಮಸ್ಯೆ ಏನಿಲ್ಲ. ಸಮಸ್ಯೆ ಏನಕ್ಕೆ ಕೋರ್ಟಲ್ಲಿ ಸಾಕ್ಷಿ ನೀಡಿದ್ದಾವೆ, ಸಾಕ್ಷಿ ಏನಿರುತ್ತೆ, ಸಾಕ್ಷಿ ಮೇಲೆ ಕೋರ್ಟ್ ಡಿಸಿಷನ್ ಮಾಡುತ್ತೆ. ನೋಡ್ರಿ ಇನ್ನೊಂದು 15 ಡೇಸ್ ಹೋಗ್ಲಿ, ಇನ್ನೊಂದು ಸ್ವಲ್ಪ ದಿವಸ ನೋಡ್ತೇನೆ. ಆ್ಯಕ್ಚುಲಿ ಇದರೊಳಗೆ ಹೇಳ್ಬೇಕಂದ್ರೆ ನಾನು ಯಾವ ಥರದ್ದು ಒಂದು ಯಾವ ಸಣ್ಣ ಇನ್ಸಿಡೆಂಟೂ ಇಲ್ಲ. ಆಮೇಲೆ ನಾವು ಒಂದು ಸಿಂಗಲ್ ಕಾಲು ಯಾರ ಜೊತೆನೂ ಮಾತಾಡಿಲ್ಲ. ಅದಾರ ತುಂಬಾ ಜನ ಅವರು. ಇನ್ನು ರಾಜ್ಯ ಬಿಜೆಪಿ ಜಾಮೀನು ರದ್ದು ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದು ಕಾಂಗ್ರೆಸ್ ಆರೋಪಿ ಮತ್ತು ಅಪರಾಧಿಗಳಿಂದ ಕೂಡಿರುವ ಪಕ್ಷ ಅಂತ ಟೀಕಿಸಿದೆ. ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.